ನಾವು ಈಗ ಸ್ಕ್ಯಾನಿಂಗ್ ಮಾಡಿ ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ಪುಡಿ ಪುಡಿಯಾಗಿ ನಾಳೆ ಹಾಳಾಗಿ ಜಮೀನಿನ ಮಾಲೀಕತ್ವದ ವಿಷಯಗಳು ಗೊಂದಲದ ಗೂಡಾಗುವಂತ ಸಾಧ್ಯತೆ ಇರುತ್ತೆ. ಈ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡೋದ್ರಿಂದ ಜಮೀನಿನ ಮೂಲ ದಾಖಲೆಯ ಮಾಲೀಕತ್ವದ ಖಾತರಿ ಸಂರಕ್ಷಣೆ ಮಾಡಿ ಅವರಿಗೆ ಖಾತರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಜನ ಈ ದಾಖಲೆಗಳನ್ನ ಪಡ್ಕೊಳ್ಬೇಕಾದ್ರೆ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಚೇರಿಗಳಲ್ಲಿ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮಧ್ಯವರ್ತಿಗಳ ಹಾವಳಿನೂ ಜಾಸ್ತಿ ಆಗಿದೆ ಅಂತ ದೂರಿತ್ತು. ಈಗ ನಮ್ಮ ಈ ಭೂ ಸುರಕ್ಷಾ ಆನ್ಲೈನ್ ಪೋರ್ಟಲ್ ಅಲ್ಲಿ ಅವರು ಬೇಕಾದಂತ ಕಾಪಿಯನ್ನ ಅವರೇ ಹುಡುಕಿ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ತಗೊಳ್ಬಹುದು. ಯಾವ ಕಚೇರಿಗೆ ಬರೋ ಅವಶ್ಯಕತೆನೂ ಇರೋದಿಲ್ಲ. ಜನಗಳ ಬೆರಳ ತುದಿಯಲ್ಲಿ ಎನಿ ಟೈಮ್ ಎನಿವೇರ್ ದಾಖಲೆಗಳನ್ನ ಅವರೇ ಪಡ್ಕೊಳ್ಬಹುದು. ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ಮೂರನೇದು, ಇದು ಈ ಹಿಂದೆ ದಾಖಲೆಗಳು ಕಳೆದು ಹೋಗುವಂತಹದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಅದು ನಿಜವಾಗಿ ಕಳೆದೋಗಿತ್ತೋ ಅಥವಾ ಇಲ್ದೇನೆ ಸುಮ್ಮನೆ ಕಳೆದೋಗಿದೆ ಅಂತ ದೂರ ಹೇಳ್ತಾರೋ, ಎರಡನ್ನೂ ಇತ್ಯರ್ಥ ಮಾಡೋದಕ್ಕೆ ಆಗದೆ ಇವತ್ತು ಮಾಲೀಕತ್ವ ಗೊಂದಲದ ಗೂಡಾಗ್ಬಿಟ್ಟಿದೆ. ಎಷ್ಟೋ ಕಡತಗಳು ಕಣ್ಮರೆ ಆಗೋದ್ರಿಂದ ಮೂಲ ಮಂಜೂರಿ ದಾಖಲೆಗಳು ಇರೋದಿಲ್ಲ, ಇಲ್ಲ AC ಆಫೀಸ್ ಆರ್ಡರ್ ಕಾಪಿ ಸಿಗೋದಿಲ್ಲ, DC ಆಫೀಸಲ್ಲಿ ಫೈಲ್ ಕಳೆದೋದ್ರೆ ಇವೆಲ್ಲದ್ರಿಂದನೂ ಕೂಡ ಜಮೀನಿನ ಮಾಲೀಕತ್ವ ಅದಕ್ಕೆ ಒಂದು ಗ್ಯಾರಂಟಿ ಇಲ್ಲದೆ ಗೊಂದಲದ ಗೂಡಾಗಿರುವಂತಹದನ್ನ ಪರಿಹಾರ ಮಾಡಬೇಕು ಅಂತೇಳಿ ವ್ಯಾಜ್ಯಗಳನ್ನ ಕಡಿಮೆ ಮಾಡಬೇಕು, ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತೇಳಿನೂ ಕೂಡ ಈ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನ ಮಾಡಿ ಇವುಗಳಿಂದ ಮುಂದೆ ಕಳೆದು ಹೋಗಬಹುದಾದಂತಹ ಸಾಧ್ಯತೆಗಳನ್ನ ಅದನ್ನ ನಿರ್ನಾಮ ಮಾಡಿ ಯಾವುದೇ ದಾಖಲೆ ಕಳೆದು ಹೋಗಬಾರದು, ಕಣ್ಮರೆ ಆಗಬಾರದು, ಆ ರೀತಿಯಾಗಿ ಸಂರಕ್ಷಣೆ ಮಾಡೋದ್ರಿಂದ ಸಾಧ್ಯ ಇದೆ. ನಾಲ್ಕನೇದು, ರೆಕಾರ್ಡ್ ಮಾಡೋದು, ನಕಲು ಮಾಡೋದು ಕೂಡ ಕೆಲವು ಭಾಗಗಳಲ್ಲಿ ನಡೆದಿದೆ. ಈ ಸ್ಕ್ಯಾನಿಂಗ್ ಒನ್ ಟೈಮ್ ಮಾಡೋದ್ರಿಂದ ಕನಿಷ್ಠ ಇನ್ನು ಮುಂದೆ ಯಾರು ಕೂಡ ಫೋರ್ಜರಿ ಮಾಡೋಕ್ಕಾಗಲ್ಲ, ನಕಲು ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಕಳೆದಾಕ್ಲಿಕ್ಕೂ ಧ್ವಂಸ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಆ ಫೋರ್ಜರಿಯಿಂದ ಏನು ಫ್ರಾಡ್ ಆಗ್ತಾ ಇತ್ತು ಅದನ್ನು ಕೂಡ ತಪ್ಪಿಸುವಂತ ಉದ್ದೇಶ ಹೊಂದಿದೆ. ಸೊ ಈ 4 ಉದ್ದೇಶಗಳನ್ನ ಇಟ್ಕೊಂಡು ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತೇಳಿ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹದನ್ನ ಭೂ ಸುರಕ್ಷಾ ಯೋಜನೆ ಅಡಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 70 ತಾಲೂಕಲ್ಲಿ ಪೂರ್ಣ ಆಗಿದೆ. ಒಂದೆರಡು ಜಿಲ್ಲೆಗಳಲ್ಲಿ, ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಪೂರ್ಣ ಆಗಿದೆ. ಅದರ ಜೊತೆಗೆ ಬರೀ ತಾಲೂಕು ಆಫೀಸಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ ಅಂತೇಳಿ AC ಆಫೀಸು, DC ಆಫೀಸಲ್ಲಿ ಈಗ ಆರಂಭ ಮಾಡಿದ್ದೇವೆ. ಇದೇ ಕೆಲಸವನ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಮಾಡ್ತೇವೆ. ಅಲ್ಲಿ ಸ್ವಲ್ಪ ಏನು ಬ್ಯಾಲೆನ್ಸ್ ಇದೆ, ಕೆಲವೆಲ್ಲ ಸ್ಕ್ಯಾನಿಂಗ್ ಆಗಿದೆ, ಆಗದೆ ಇರೋದು ಇನ್ನೂ ಸ್ವಲ್ಪ ಇದೆ. ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಈಗ ಆಲ್ರೆಡಿ ನೋಂದಣಿ ಇಲಾಖೆಯಲ್ಲೂ ಕೂಡ ಅವರು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕೂಡ ಎಲ್ಲ ಮೂಲ ನೋಂದಣಿ ದಾಖಲೆಗಳನ್ನ ಗಣಕೀಕರಣ ಸ್ಕ್ಯಾನಿಂಗ್ ಮಾಡುವಂತ ಕೆಲಸಕ್ಕೆ ಕೆಲವೇ ದಿನಗಳಲ್ಲಿ ಅಲ್ಲಿಯೂ ಕೂಡ ಚಾಲನೆ ಕೊಡ್ತೇವೆ. ಸೊ ಕಂದಾಯ ಇಲಾಖೆಯಲ್ಲಿ 3 ವಿಭಾಗಗಳಿದ್ದಾವೆ. ಒಂದು ರೆವಿನ್ಯೂ ವಿಭಾಗ, ಮತ್ತೊಂದು ಮೋಜಣಿ ಸರ್ವೆ ವಿಭಾಗ, ಮಗದೊಂದು ನೋಂದಣಿ ವಿಭಾಗ. ಸೊ 3 ವಿಭಾಗಗಳಲ್ಲೂ ಕೂಡ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತ ಯೋಜನೆಯನ್ನ ನಾವು ಹಾಕೊಂಡಿದ್ದೇವೆ. ಆಲ್ರೆಡಿ ರೆವಿನ್ಯೂ ವಿಭಾಗದಲ್ಲಿ ಇದು ಕೆಲಸ ಬಹಳ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ. ಈಗ ಸದ್ಯದಲ್ಲೇ ನೋಂದಣಿ ಇಲಾಖೆಯಲ್ಲಿ ಆರಂಭ ಆಗುತ್ತೆ. ಅದಾದ ಕೂಡಲೇ ನಾವು ಸರ್ವೆ ಇಲಾಖೆಯಲ್ಲೂ ಕೂಡ ಆರಂಭ ಮಾಡಿ ಎಲ್ಲ ಮೂಲ ದಾಖಲೆಗಳು ಕೂಡ ಶಾಶ್ವತವಾಗಿ ಸಂರಕ್ಷಣೆ ಆಗಬೇಕು, ಬೆರಳ ತುದಿಯಲ್ಲಿ ಜನಗಳಿಗೆ ಸಿಗಬೇಕು ಸಲೀಸಾಗಿ, ಫೋರ್ಜರಿ ನಕಲಿ ಫ್ರಾಡ್ಗೆ ಕಡಿವಾಣ ಹಾಕಬೇಕು. ಈ ಒಂದು ಉದ್ದೇಶ ಇದು ಭೂ ಸುರಕ್ಷಾ ಯೋಜನೆ. ಅದರ ಅಡಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನ AC ಕಚೇರಿಗಳು ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ. ಇದು ರಾಜ್ಯಾದ್ಯಂತ ಇನ್ನು ಮುಂದೆ ಆದರೆ ಕೆಲವರು ಆಲ್ರೆಡಿ ಸೇರಿಸ್ಬಿಟ್ಟಿದ್ದಾರೆ. ಸೇರಿಸಿದವು ಕೂಡ ಈಗ ಸ್ಕ್ಯಾನ್ ಆಗಿರುವಂತಹದ್ದು ಸಾಧ್ಯ ಇದೆ.
ಆದರೆ ಅದಕ್ಕೂ ಒಂದು ನಾವು ಒಂದು ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಕೊಟ್ಟಿದ್ದೇವೆ. ಮೇಲ್ನೋಟಕ್ಕೆ ಇದರ ನೈಜತೆ ನಮಗೆ ಖಾತ್ರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ FSL ಲ್ಯಾಬೊರೇಟರಿ ಅಂದ್ರೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಅದ ಮೂಲನ ಇಲ್ಲವ ತದನಂತರ ಆಗಿದೆಯಾ ಇದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಒಂದು ಸರ್ಕ್ಯುಲರ್ ಅನ್ನು ಹಾಕಿಕೊಟ್ಟಿದ್ದೇವೆ. ಯಾವಾಗ ನಮ್ಮ ಅಧಿಕಾರಿಗಳಿಗೆ ನೈಜತೆಯ ಬಗ್ಗೆ ಅನುಮಾನ ಬಂದಲ್ಲಿ ಈ ಹಿಂದೆ ಕ್ರಿಯೇಟ್ ಮಾಡಿದ್ದಾರೆ, ಈ ಹಿಂದೆ ಕಿತ್ತಿದ್ದಾರೆ ಅಥವಾ ಸೇರಿಸಿದ್ದಾರೆ ಪುಟಗಳನ್ನ ಅಂತ ಅವ್ರಿಗೇನಾದ್ರೂ ಅನುಮಾನ ಬಂದ್ರೆ ಅದನ್ನ ಹೇಗೆ ಖಾತ್ರಿಪಡಿಸ್ಕೋಬೇಕು ಅಂತಾನು ಒಂದು ನಿಯಮಾವಳಿಗಳನ್ನ ಈಗ ರೂಪಿಸಿ ಅದನ್ನ ಸೂಚನೆ ಮುಖಾಂತರ ಕೊಟ್ಟಿದ್ದೇವೆ. ಸೊ ಹಿಂದೆ ಆಗಿದ್ದು ಆಗೋಗಿದೆ, ಹಾಗಂತೇಳಿ ಅದನ್ನ ನಾವು ಸಕ್ರಮ ಮಾಡ್ತಾ ಇಲ್ಲ. ಎಲ್ಲಿ ನೈಜತೆ ಅನುಮಾನ ಬಂದ್ರೆ ಅದನ್ನ ಯಾವ ತರ ನೈಜತೆಯನ್ನ ಖಾತ್ರಿ ಪಡಿಸ್ಕೋಬೇಕು ಆ ಪದ್ಧತಿಯನ್ನ ಅನುಸರಣೆ ಮಾಡಬೇಕು ಅಂತ ನಾವು ಅದನ್ನು ಕಡ್ಡಾಯ ಮಾಡಿದ್ದೇವೆ.